1.5 ಲಕ್ಷ ಬಿದ್ದಿದೆ ಅಣ್ಣ ಬಂಡವಾಳ. 1.5 ಲಕ್ಷ ಬಿದ್ದು ಬಂಡವಾಳ 1.5 ಲಕ್ಷ, ಆದಾಯ ಒಂದ್ 4 ರಿಂದ 5 ತಿಂಗಳ. ಕಾಸ್ಟ್ ಇಲ್ಲ. ವೈನ್ ಟ್ರಿಪ್ಸ್ ಮೈನ್ಸ್ ಕೆಮಿಕಲ್ ಕಂಪೋಸಿಷನ್ಸ್ ಏನೇನ್ ಬಿಟ್ರಿ ಸರ್? ಏನಿಲ್ಲ, ಮೆಗ್ನೀಷಿಯಂ ಸಲ್ಫೇಟ್ ಒಂದ್ಸಲ ಬಿಟ್ಟಿದ್ದೆ. NP ಇದು 19 ಮಂಡಿಕಲ್ ಹೋಬಳಿ ಪಕ್ಕದಲ್ಲಿ ಲೊಕೇಟ್ ಆಗಿರೋ ಕಾಕಲ್ ಚಿಂತೆ ರೈತರ ಹೆಸರು ಮಧು ಅಂತ. ಕಾಕಲ್ ಚಿಂತೆ ಗ್ರಾಮದ ಮಧು ಅನ್ನೋ ರೈತರಿಗೆ ತೋಟಕ್ಕೆ ನಾವು ಇಲ್ಲಿ ಬಂದಿದೀವಿ. ಕನ್ನಡ ಫಾರ್ಮ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಾ ರೈತರದ್ದು ವಿಡಿಯೋಗಳು ಮತ್ತೆ ಟ್ರ್ಯಾಕ್ಟರ್ಸ್, ಆಗ್ರೋಟೆಕ್ಸ್, ಆರ್ಗ್ಯಾನಿಕ್ ಫಾರ್ಮಿಂಗು ಎಲ್ಲದ್ರ ಬಗ್ಗೆನೂ ನಾವು ತಿಳಿಸ್ಕೊಡ್ತಾ ಇದೀವಿ. ಈಗ ವಿಡಿಯೋಗೆ ಬರೋದಾದ್ರೆ ಮಧು ಅಣ್ಣ ರೈತರು ಬೆಳೆದಿರೋದು ಹೂವು ಬಂದು ಸೆಂಟೆಲ್ಲೋ. ಅಣ್ಣ ಫಸ್ಟ್ ಸ್ಟಾರ್ಟಿಂಗ್ ಇಂದ ಸ್ವಲ್ಪ ನಮ್ಗೆ ಇಂಟ್ರಡಕ್ಷನ್ ಕೊಡಿ. ಫಸ್ಟ್ ಎಷ್ಟು ಬಂಡವಾಳ ಬಿತ್ತು ಏನು ಅಂತೆಲ್ಲ ನಾವು ಕೇಳ್ತಾ ಇದ್ರಿ. ಮಲ್ಚಿಂಗ್ ಇಂದ ಹೇಳ್ತೀರಣ್ಣ. 1.25 ಎಕರೆ ಇದು. 1.25 ಎಕರೆ ಮಂಚಿಂಗ್ ಪೇಪರ್ ಗೊಬ್ಬರಗಳು. ಫಸ್ಟ್ ಗೊಬ್ಬರ ಕೊಡ್ಬೇಕು. ಗೊಬ್ಬರ ಕೊಟ್ಬಿಟ್ಟು ಆಮೇಲೆ ಇಂದಿಗ್ಲು ಎಲ್ಲ ಹಾಕ್ಬಿಟ್ಟು ಬೆಡ್ ಹೊಡ್ಸ್ಬೇಕು. 4.5 ಅಡಿಯಿಂದ 2 ಸಾಲು ಮಾಡಿ ಬೆಡ್ ಸಿಕ್ತು. ಆಮೇಲೆ ಡ್ರಿಪ್ ಎಳಿಬೇಕು. ಡ್ರಿಪ್ ಮಾಡಿಬಿಟ್ಟು ಆಮೇಲೆ ಮಂಚಿಂಗ್ ಪೇಪರ್ ಬಿಟ್ಟು ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಇರೋಕೋಸ್ಕರ ಸ್ವಲ್ಪ ಚೆನ್ನಾಗಿ ನೆನೆಸ್ಬೇಕು ನೀರು. ಹೌದಾ? ಯಾಕಂದ್ರೆ ಬಿಸಿ ಇರ್ತದಲ್ಲ, ಈ ಪೇಪರ್ ಹೀಟ್ ಬರ್ತದೆ. ಆವಾಗ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಗಿಡಗಳು, ಎಳೆ ಗಿಡಗಳನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಅದಕ್ಕೆ ಚೆನ್ನಾಗಿ ನೀರು ಕೊಟ್ಟು ಆಮೇಲೆ ನಾಟಿ ಮಾಡ್ಬೇಕು. ಆಮೇಲೆ ಎಷ್ಟು ಸಾವಿರ ನಾರು ಬಿದ್ದಿದೆ ಅಣ್ಣ ಇದಕ್ಕೆ? ಟೋಟಲ್ 14,000 ಬಿದ್ದಿದೆ. 14,000 ನಾರು ಬಿದ್ದಿದೆ ಅಂತ ಹೇಳ್ತಾ ಇರ್ಬೋದು. ಎಷ್ಟು ದಿವಸ ಆಗಿದೆ ಈಗ ಬಂದು? ಇದು ಬಂದು 4 ತಿಂಗಳಾಗ್ತಾ ಬಂದಿದೆ. 4 ತಿಂಗಳಾಗಿದೆ. ಇಲ್ಲಿವರೆಗೂ ಒಂದೊಂದು ಅಂದಾಜು 4 ಟನ್ ವರ್ಗೂ ಹೂವು ಕಿತ್ತಿದ್ದೀರಾ? 4.25 ಟನ್ ವರ್ಗೂ ನಾವು ಬಂದಿದ್ದು 4 ತಿಂಗಳಾಗಿದೆ ಈ ತೋಟ ಇಳುವರಿ ಬಂದು. ಅಣ್ಣ ಮೇಜರ್ ರೋಗ ಬೀಳಂತದ್ದು ಏನಿದಕ್ಕೆ? ಮೇಜರ್ ರೋಗ ಬಂದು ಟ್ರಿಪ್ಸ್ ಮೈನ್ಸ್. ಅದರಲ್ಲಿ ಸ್ವಲ್ಪ ಇದು ಬ್ಲಾಕ್ ಇದು ಬರ್ತದೆ. ಇವೇ ಕಾಸ್ಟ್ ಇಲ್ಲ. ವೈನ್ ಟ್ರಿಪ್ಸ್ ಮೈನ್ಸ್ ನೋಡ್ಕೋಬೇಕು. ಮೇನ್ ಟ್ರಿಪ್ಸ್ ಅನ್ನೋದು ಹೂಗಳಿಗೆ ನೋಡಿರ್ಬೋದು ಎಲ್ಲರೂ. ಅದು ಕೆಳಗಡೆ ಮಗ್ಗು ಕೆಳಗಡೆ ಬರ್ತದೆ. ಅದನ್ನ ಸ್ವಲ್ಪ ನಾವು ಅವಾಯ್ಡ್ ಮಾಡ್ಬೇಕು. ಟ್ರಿಪ್ಸೇ ಮೇನ್ ರೋಗ ಅಂತ ಎಲ್ಲ ನೀವೆಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೇಜರ್ ಇರೋದೇ ಹೂ ಬೆಳೆಗಾರರು. ಹೂ ಬೆಳೆಗಾರರಲ್ಲಿ ಇರೋ ಭಯ ಏನಂತಂದ್ರೆ ಟ್ರಿಪ್ಸೇ. ಟ್ರಿಪ್ಸ್ ಯಾವ ಔಷಧಿ ಹೊಡಿತಾ ಇದು ಕಂಟ್ರೋಲ್ ಮಾಡ್ಕೊಂತ ಇದೀರ? ನಾವು ಡಿಲಿಕೇಟ್, ಎಕ್ಸ್ಪೋನಸ್, ತಿರುಗಿ ಬಂದು ಆಕ್ರೋ ಈ ರೋಗಕ್ಕಂತ ಹೇಳಿ ಬ್ಲಾಕ್ ಚುಕ್ಕೆ ಬರ್ತದ ಒಂಥರ, ಅದಕ್ಕೆ ಆಕ್ರೋಬೆಟ್ ಇದೆಲ್ಲ ಸ್ಪ್ರೇ ಮಾಡ್ಕೊಂತೀವಿ. ಅಕ್ಟ್ರಾ ಟ್ರಿಪ್ಸ್ಗೆ. ಮತ್ತೆ ಗಿಡ ನೀವು ಗಿಡನು ನೋಡ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ಇದು ಭೂಮಿ ಬಂದು ಸ್ವಲ್ಪ ಭೂಮಿ ಬಂದು ಇದು ಕಲ್ಲು ಗ್ರಾನೈಟ್ ಇದೆ. ಅದ್ರಲ್ಲೂ ಕೂಡ ಇವ್ರು ಇಷ್ಟೊಂದು ಚೆನ್ನಾಗಿ ಗಿಡ ಬೆಳೆದಿದ್ದಾರೆ ಅಂದ್ರೆ ಅದ್ಭುತವಾದಂತ ವಿಷಯನೇ. ಅಣ್ಣ ಯಾವ್ಯಾವ ರೀತಿ ಫರ್ಟಿಲೈಸರ್ಸ್ ನಾ ಭೂಮಿ ಕೊಟ್ರಿ ಗಿಡ ಉಣಿದಂದ್ಮೇಲೆ? ಗಿಡ ಉಣಿದ್ಮೇಲೆ ನಾವು ಬಂದು ಫಸ್ಟ್ ಯೂಮಿಕ್ ಆಸಿಡ್ ಬಿಟ್ವಿ. ಯೂಮಿಕ್ ಆಸಿಡ್ ಆಮೇಲೆ ಬಂದು ವಿಲ್ಟ್ ಅನ್ನೋದು ಇವಿ ಕಾಣಿಸ್ತಾ ಇತ್ತು. ಎಲ್ಲಿ ನಮ್ಮ ಪಕ್ಕ ತೋಟಗಳಲ್ಲೆಲ್ಲ ಇವಿ ಕಾಣಿಸ್ತಾ ಇತ್ತು. ಒಂದೊಂದ್ ತೋಟದಿಂದ ಒಂದೊಂದ್ ತೋಟ ಬರುತ್ತೆ ವಿಲ್ಟ್ ಅನ್ನೋದು ವೈರಸ್ ಜಾಸ್ತಿ ಇದ್ವು. ಯಾರು ನೋಡಿದ್ರು ಭಯ ಹಾಕ್ಸಿದ್ರು. ವಿಲ್ಟ್ ಸಮಸ್ಯೆನಪ್ಪ, ಎಲ್ಲಿ ನೋಡಿದ್ರು ಹೋಗ್ತವೆ ಅಂತಂದ್ರು. ಆಮೇಲೆ ಇದ್ಕೊಂಡು ನಮ್ಮ ಫ್ರೆಂಡ್ ಒಬ್ಬ ವಿಜಯಪುರದಲ್ಲಿ ಅಂಬರೀಷ್ ಅಂತವ್ರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅಂಬರೀಷ ಹಿಂಗೆ ಐತೆಪ್ಪ ಅಂತಂದೆ. ಆಮೇಲೆ ಬಾಣ ನಿನ್ಗೆ ನಾನು ಇದೀನಿ ಒಂಥರ ಧೈರ್ಯ ಕೊಟ್ಟ. ಹೋಗಿ ನಾನೆಲ್ಲ ಕೊಟ್ಟು ರ್ಯಾಟ್, ಹರ್ಬಲ್ ಕಾಂಪೋಸ್ಟ್ ಇಂಥವೆಲ್ಲ ಕೊಟ್ಟ. ಫಾರ್ಮರ್ ಚಾಯ್ಸ್ ಅಲ್ಲಿ ಕೊಟ್ಟ ಎಲ್ಲ. ನಿಮ್ ಅವ್ರದ್ದು ಅಂಬರೀಷ್ ಅವ್ರ ನಂಬರ್ ಕೊಟ್ಬಿಡಿ. ಫಾರ್ಮರ್ ಚಾಯ್ಸ್ ಅನ್ನೋದು ಇವ್ರು ಕೂಡ ಯೂಸ್ ಮಾಡ್ತಾ ಇದಾರೆ. ಯಾವ್ಯಾವ ಈ ತರ ಕಲ್ ಭೂಮಿಯಲ್ಲಿ ಕೂಡ ಇವರು ಇಷ್ಟೊಂದು ಗೊಬ್ಬರ ನೀಟಾಗಿ ಇಳುವರಿ ತೆಗ್ದಿದ್ದಾರೆ ಅಂತಂದ್ರೆ ಯಾವ್ಯಾವ ಯೂಸ್ ಮಾಡಿದ್ರು ಅಂತ ಅವ್ರು ಏನ್ ಹೇಳಿದ್ರು ಅಂಬರೀಷ್ ಅವರು ಫಾರ್ಮರ್ ಚಾಯ್ಸ್ ಕಂಪ್ನಿನ. ಅವ್ರ ನಂಬರ್ ಇಲ್ಲಿ ಹಾಕಿರ್ತೀನಿ ನೋಡಿ ವಿಡಿಯೋ ಅಲ್ಲಿ. ಎಲ್ಲರೂ ದಯವಿಟ್ಟು ಅವ್ರು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನೀವು ತಗೊಬಹುದು. ಅಣ್ಣ ಮತ್ತೆ ಟ್ರಿಪ್ಸ್ಗೆ ಎಲ್ಲ ಕಂಟ್ರೋಲ್ ಮತ್ತೆ ರೇಟು ಒಂದೊಂದು ಹಬ್ಬಕ್ಕೆ ಒಂದೊಂದು ದಿವಸ, ಹಬ್ಬದ ಮಾರನೇ ದಿವಸ ರೇಟ್ ಡೌನ್ ಆಗ್ಬಿಡುತ್ತೆ. ಅದಕ್ಕೆ ನೀವು ಮತ್ತೆ ಈಗ ಪಿತೃಪಕ್ಷಗಳು ರೇಟ್ ಡೌನ್ ಆಗಿದ್ದಾಗ ಹೂವು ಕೀಳಬೇಕಿಲ್ಲ, ಹೂವು ಗಿಡದಲ್ಲಿ ಬಿಟ್ಬಿಟ್ರೆ ಏನಾಗಲ್ವಾ? ನೀನು ಹೂವು ಅದು ರೇಟ್ ಇರ್ತದೆ, ರೇಟ್ ಇಲ್ಲ ಅಂತ ಗಿಡದಲ್ಲಿ ಇಕ್ಕೋಬಾರ್ದು. ಹೂವು ರೆಡಿ ಆಗಿದ್ರೆ ಅದು ಎಷ್ಟೇ ರೇಟ್ ಹೋಗ್ಲಿ ಗಿಡ ಹಾಳಾಗ್ದಿರ ಕೀಳ್ತಾ ಇರ್ಬೇಕು. ಗಿಡದಲ್ಲೇ ಹೂವು ಮತ್ತೆ ಬಿಡಬಾರ್ದು. ಮತ್ತೆ ಇದೇನ್ ರೋಗ ಇದು ಸರ್? ಬನ್ನಿ ಕುಂತ್ಕೊಳ್ಳಿ. ಇದು ಬಂದಿರೋದು ಇದು ವಿಲ್ಟ್ ಅನ್ನೋದು ಮೇಜರ್ ಹೂ ಬೆಳೆಗಾರರಲ್ಲಿ ಭಯ ಹುಟ್ಟಿಸೋ ರೋಗನೇ ಇದು ಅಂತ ಹೇಳ್ತಾರೆ. ಅದು ಅಂಬರೀಷ್ ಇದು ರ್ಯಾಟ್ ಅಂತ ಬರ್ತದೆ. ರ್ಯಾಟ್ ಅಂತ ಆರ್ಗಾನಿಕ್ ಕಾಂಪೌಂಡ್ ಬಂದು ರ್ಯಾಟ್ ಅಂತ ನೋಡಿ. ಇದ್ರಲ್ಲೇ ನೋಡಿ, ಇದು ಗಿಡ ಹೋಗಿರೋದು ರ್ಯಾಟ್ ಬಿಟ್ಟಾಗಿಂದ ಈ ಚಿಕ್ಕ ನೋಡಿ ಕಿತ್ಕೊಂಡಿರೋದು. ಓಕೆ ನೋಡು, ಅರ್ಧ ಗಿಡ ಹೋಗಿದೆ, ಇನ್ನ ಅರ್ಧ ಗಿಡ ಹಂಗೆ ಐತೆ ನೋಡಿ. ಅದು ರ್ಯಾಟ್ ಬಿಟ್ಟಾಗಿಂದ 100% ಕಂಟ್ರೋಲ್ ಆಗಿತ್ತು. ಇಲ್ಲ ಅಂದ್ರೆ ನಾನು ತೋಟನ ಫಾರ್ಮೈಚಾಸ್ ಯೂಸ್ ಮಾಡದೇ ಇದ್ದಿದ್ರೆ 100% ನಾನು ತೋಟ ಕಳ್ಕೊಂತ ಇದ್ದೆ. ಹೌದು, ಅದು ನಂಗೆ ಆಶ್ಚರ್ಯ ಏನಂದ್ರೆ ಈ ಮರಳು ಭೂಮಿ ಕಲ್ಲು ನರ್ಜ್ ಕಲ್ಲು ಒಳಗಡೆ ಈ ರೀತಿ ಇಳುವರಿ
ಕಂಪ್ಲೀಟ್ ಇನ್ನು ಇರುವ ಅಷ್ಟೊಂದು 100% ಏನಿಲ್ಲ ಅಂದ್ರೂ ಒಂದ್ ಸ್ವಲ್ಪ ನೀವು 7-8 ಟನ್ ಹೂವು ಕೇಳ್ತೀನಿ ಅಂದ್ರೆ ಆಶ್ಚರ್ಯವಾದಂತ ವಿಷಯನೇ. ಮತ್ತೆ NPKಗಳು ಕೆಮಿಕಲ್ ಕಂಪೋಸಿಷನ್ಸ್ ಏನೇನ್ ಬಿಟ್ರಿ ಸರ್? ಏನಿಲ್ಲ, ಮೆಗ್ನೀಷಿಯಂ ಸಲ್ಫೇಟ್ ಒಂದ್ಸಲ ಬಿಟ್ಟಿದ್ದೆ. ಇದು 19 ಮಾಮೂಲಿ ಎಲ್ಲಾ ರೈತರು 19 ಬಿಡೋದು, ಇದನ್ನೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀರಾ? ಅವರು ಆರ್ಗ್ಯಾನಿಕ್ ಅಂದ್ರೆ ಅದೇ ತಿರುಗಿ ಯೂಸ್ ಮಾಡಿದ್ದೆ. ಅಂಬರೀಷ್ನು ಬಂದು ತಿರುಗಿ ನೀನು ಕಂಟಿನ್ಯೂ ಮಾಡೋಣ ಅಂತಂದ್ರು. ಒಂದು ವಾರ ಆಯ್ತು ಬಿಟ್ಟು ನೋಡಿ, ತಿರುಗಿ ಮಗ್ಗೆಲ್ಲ ಕಿತ್ಕೊಂತೈತಿ. ಒಳ್ಳೆ ಮಗ್ಗು ನೋಡಿ, ಇದು ಆಗ ನೋಡಿ, ಇದು ಬರ್ತದ ಇಲ್ಲ ಅಷ್ಟೇ. ನಾನು ಈ ಕೊಯ್ಲಿಗೆ ಲಾಸ್ಟ್ ಅನ್ಕೊಂತಾ ಇದ್ದೆ ಅಂತ ಆದ್ರೆ ಅಲ್ಲಿ ಇವಾಗ ನೋಡು ಚಿಕ್ಕ ತಿರುಗಿ ಮಗ್ಗು ತಿರುಗಿ ಕಿತ್ಕೊಂತ ಇದ್ದೆ ಬಿಟ್ಟಾಗಿಂದ. 4 ತಿಂಗಳಿಂದ ಕೊಯ್ತಾ ಇದೀರ ಅಂದ್ರೆ ಒಂದು ಹೂವು ಬಿಡೋದೇ ಒಂದು 3 ರಿಂದ 4 ತಿಂಗಳು, ಆಮೇಲೆ ಗಿಡಗಳೆಲ್ಲ ಕಿತ್ತಾಕ್ತಾರೆ. ನೀವು 4 ತಿಂಗಳಾದ್ಮೇಲೂ ಮುಗ್ ಬರ್ತೈತೆ ಅಂತ ಹೇಳ್ತಾ ಇದೀರಾ? ಆರ್ಗ್ಯಾನಿಕ್ ಫಾರ್ಮಿಂಗ್ ಚೆನ್ನಾಗೈತದು, ಚೆನ್ನಾಗೈತೆ. ಒಳ್ಳೆ ನೋಡಿ, ಇವಾಗ ನನ್ ಧೈರ್ಯ ಕೊಟ್ಟವನೆ, ನಿನ್ನ ಹತ್ರ ಇನ್ನೂ 2 ತಿಂಗಳು ಹೂವು ಕೊಯ್ಸ್ತೀನಣ್ಣ, ಕರೆಕ್ಟ್ ಆಗಿ ಮೈಂಟೈನ್ ಮಾಡುವಂತವನೆ. ಕೇಳಿಸ್ಕೊಂತ ಇರ್ಬೋದು, ರೈತರು ಹೇಳ್ತಾರೆ ಫಾರ್ಮರ್ ಚಾಯ್ಸ್. ನಾನು ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಮತ್ತೆ ಈ ವಿಡಿಯೋ ಅಲ್ಲಿ ಕೂಡ ಹಾಕಿರ್ತೀನಿ. ದಯವಿಟ್ಟು ರೈತರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಇದು 1.5 ಲಕ್ಷ ಬಿದ್ದಿದೆ ಬಂಡವಾಳ, 1.5 ಲಕ್ಷ ಬಿದ್ದಿದೆ. ಈಗ ಲಾಭ ಬಂದು ಒಂದು 8 ಟನ್ ವರ್ಗೂ ಹೂವು ಕೇಳ್ತಾ ಇದ್ರೆ, 8 ಟನ್ ಅಂದ್ರೆ ಒಂದ್ 100 ರೂಪಾಯಿ ಮಿನಿಮಮ್ ರೇಟ್ ಇಟ್ಕೊಂಡ್ರು 8 ಲಕ್ಷ ರೂಪಾಯಿ. 1.5 ಲಕ್ಷ ತೆಗೆದಾಕಿದ್ರು ಎಷ್ಟು ಲಕ್ಷ? 6.5 ಲಕ್ಷ ಆದಾಯ. ಒಂದ್ 4 ರಿಂದ 5 ತಿಂಗಳೊಳಗಡೆ 6.5 ಲಕ್ಷ. 6 ತಿಂಗಳಿಗೆ ಅನ್ಕೊಂಡ್ 6 ತಿಂಗಳು ಕೊಯ್ತಾಣ ಅಂದ್ರೆ ಇದು ಪರಮಾಚಾಸ್ ಬಿಟ್ಟು ಕರೆಕ್ಟ್ ಆಗಿ ಮೈಂಟೈನ್ ಮಾಡಿದ್ರೆ ಬಿಡ್ಬೋದು. 100% ನನ್ಗೆ ಇವಾಗ ಗೊತ್ತಿರೋ ಪ್ರಕಾರ ಇವೆಲ್ಲ ಮಗ್ಗು ಬರ್ತಾ ಇದ್ ನೋಡಿದ್ರೆ ಕೊಯ್ತದ ಅನಿಸ್ತಾ ಇದ್ ನನಗೇನು. ಅಂದ್ರೆ ಔಷಧಿಗಳು ಹೊಡ್ಕೊಂಡು ಸ್ವಲ್ಪ ಗಿಡನ ನಾವು ಕಾಪಾಡ್ಕೋಬೇಕು. 5 ತಿಂಗಳು ಗಿಡ ಕೊಯ್ದ್ರುನು 6.5 ಲಕ್ಷ ಬಂಡವಾಳ, 6.5 ಲಕ್ಷ ಬಂಡವಾಳ ಎಲ್ಲ ಹೋಗಿ ಮತ್ತೆ 5 ತಿಂಗಳು ಕೊಯ್ದ್ರುನು ನಿಮ್ಗೆ 6.5 ಲಕ್ಷ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ರೈತರು. ತಿಂಗಳಿಗೆ ಏನಿಲ್ಲ ಅಂದ್ರೂ ಲಕ್ಷ ಚಿಲ್ಲರೆ ನೀವು ಅರ್ನಿಂಗ್ ಮಾಡ್ಬೋದು, ಗಳಿಸ್ಬೋದು. ಹೂಗಳಲ್ಲೂ ಒಳ್ಳೆ ಇದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ, ನಮ್ ಜಿಲ್ಲೆ ಫೇಮಸ್ ಏನ್ ಕಣ? ಹೂವ ದ್ರಾಕ್ಷಿ. ಹೂವ ದ್ರಾಕ್ಷಿನೇ ಇವಾಗ ಪ್ರೋಸೆಸ್ ಇರೋದು. ಹೂವ ದ್ರಾಕ್ಷಿ ಪಕ್ಕದ ಗ್ರಾಮ ದಾಳಂಬ್ರಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದಾಳಿಂಬೆ ದ್ರಾಕ್ಷಿಗೆ ನಮ್ಮ ಜಿಲ್ಲೆ ಫೇಮಸ್. ಈಗ ಹೂಗಳಲ್ಲಿ ಮತ್ತೆ ನೀವು ದ್ರಾಕ್ಷಿ ಸ್ವಲ್ಪ ಜಾಸ್ತಿ ಕಷ್ಟ ಐತೆ ದ್ರಾಕ್ಷಿಯಲ್ಲಿ. ನಮ್ದು ಒಂದು 7 ಎಕರೆ 7.5 ಎಕರೆ ಗಂಟೆ ಇತ್ತು ದ್ರಾಕ್ಷಿ. ಅದ್ರಲ್ಲಿ ಈ ನಡುವೆ ಮೈನು ರೋಗಗಳು ಹೆವಿ, ಯಾವ್ದು ಅದ್ರಲ್ಲಿ ಔಷಧಿಗಳಲ್ಲಿ ಸರಿಯಾಗಿ ಕಂಟ್ರೋಲ್ ಬರ್ತಾ ಇರ್ಲಿಲ್ಲ. ಡೋನಿ ಹೋದ್ರೆ ಆಂಥ್ರಾಕೋಸ್ ಮಿನಿ ಬೊಗ್ಗು ಮೈನ್ ಪ್ರಾಬ್ಲಮ್ ದ್ರಾಕ್ಷಿಗೆ. ಇವಾಗ ಮಿನಿ ಬೊಗ್ಗು ಹೆವಿ ಬರ್ತೈತೆ, ಮಿನಿ ಬೊಗ್ಗು. ಅದರಿಂದ ಇವಾಗ ಒಂದು 4.5 ಎಕರೆ ತೆಗೆದಾಕ್ಬಿಟ್ಟಿದೀನಿ ನಾನು ದ್ರಾಕ್ಷಿನ. ಮತ್ತೆ ಇನ್ನೇನೇನ್ ಬೆಳೆ ಬೆಳೆದಿದ್ದೀರಣ್ಣ? ಇವಾಗ ದಾಳಿಂಬ್ರಿ ಒಂದು 3 ಎಕರೆ ಐತೆ. ಆಗಲ್ ಗಿಡ 1.5 ಎಕರೆ ಆಗಲ್ ಗಿಡ ಇನ್ನ ಶಾಂಪಲ್ ಗಿನ್ನು ಒಂದ್ 15 ದಿವಸ ಹೋಗ್ಬೇಕು. ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ವಿಡಿಯೋನ ಹಾಕಿರ್ತೀವಿ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ರೈತರ ತೋಟಗಳು ಎಕ್ಸ್ಪ್ಲೋರ್ ಮಾಡಿ. ನಮ್ಮ ಕಾನ್ಸೆಪ್ಟ್ ಬಂದು ರೈತರಿಂದ ರೈತರಿಗೆ ಸಂಪರ್ಕ ಮಾಡೋದು. ರೈತರನ್ನ ಈ ರೈತರು ಏನೋ ಔಷಧಿ ಹೊಡಿತಾ ಇದಾರೆ ಈ ಕಾಯಿಲೆಗೆ, ಅವ್ರ ಹತ್ರ ತಿಳ್ಕೊಂಡು ಮತ್ತೆ ಆ ಔಷಧಿ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಮೋಸ ಹೋಗದೆ ರೈತರು ಈ ಔಷಧಿನೇ ಕೊಡಿ ಅಂತ ಕೇಳಿ ಇವರೇ ರೈತರಲ್ಲೇ ನಾಲೆಜ್ ನ ಉತ್ಪತ್ತಿ ಮಾಡೋದು ನಮ್ಮ ಉದ್ದೇಶ ಆಗಿದೆ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಎಲ್ಲಾ ರೈತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.